ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜಿರಳೆ ದಂಗಲ್ ಜೋರಾಗಿದ್ದಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಕಹಳೆಯನ್ನ ಮೊಳಗಿಸಿದೆ. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಹೋಗ್ಬಿಟ್ಟು ಒಂದು ಜಿರಳೆ ಸೇರ್ಕೊಂಡ್ರೆ ಅದು ಮರಿಗಳನ್ನು ಹಾಕೊಂಡ್ಬಿಟ್ಟು ಪುಟು 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 ಅಂತ ಜಾಸ್ತಿ ಆಗುತ್ತೆ. ಅದು ಒಂದೇ ಇದ್ದಾಗ ಸ್ಪ್ರೇ ಮಾಡಿಬಿಟ್ರೆ ಅಲ್ಲಿಗೆ ಜಿರಳೆ ಕತೆ ಮುಗಿದೋಗುತ್ತೆ. ಆದರೆ ಬೆಳೆಯಕ್ಕೆ ಕೊಟ್ಬಿಟ್ಟಾಗ ಜಾಸ್ತಿ ಆಗುತ್ತೆ. ನೀಟ್ ಅಕ್ರಮದ ವಿರುದ್ಧ ಸಿಜೆಪಿ ಕಾರ್ಯಕರ್ತರು ದಂಗೆ ಎದ್ದಿದ್ದಾರೆ. ಸಂಸತ್ ಮುತ್ತಿಗೆಗೆ ಯತ್ನಿಸಿದ್ದಾರೆ ಸಿಜೆಪಿ ಕಾರ್ಯಕರ್ತರು. ನೇಪಾಳದ ಝೆನ್ಸಿ ಮಾದರಿ ದಂಗೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಂಸತ್ ಭವನ ಧ್ವಂಸ ಮಾಡೋದಾಗಿ ವಾರ್ನಿಂಗ್ ಅಂತೆ. ಹೋರಾಟಗಾರರೇ ಅಲ್ಲ ಅವರು. ಸಂಸತ್ತನ್ನ ಧ್ವಂಸ ಮಾಡ್ತೀವಿ ಅನ್ನೋದಾದ್ರೆ ಇವರು ಹೋರಾಟಗಾರರಲ್ಲ. ಇವರು ಹೋರಾಟಗಾರರೇ ಅಲ್ಲ. ಪ್ರತಿಭಟನೆ ವೇಳೆ ಈಗ ವಿಧ್ವಂಸಕ ಘೋಷಣೆಗಳೆಲ್ಲ ಮೊಳಗಿವೆ. ಇದೇ ಕಾಡುವಂತ ಪ್ರಶ್ನೆಗಳು. ಹೋರಾಟವಾಗಿರಬೇಕು. ಸಂಸತ್ತನ್ನ ಧ್ವಂಸ ಮಾಡಿಬಿಡ್ತೀನಿ, ನೇಪಾಳದ ರೀತಿಯಲ್ಲಿ ಮಾಡ್ತೀನಿ, ದಿಸ್ ಇಸ್ ನಾಟ್ ಫೇರ್. ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಜಿರಳೆ ದಂಗಲ್ ತೀವ್ರ ಸ್ವರೂಪ ಪಡೆದ ಕಾಕ್ರೋಚ್ ಪ್ರತಿಭಟನೆ. ಜಂತರ್ ಮಂತರ್ನಲ್ಲಿ ಹೈ ಡ್ರಾಮಾ, ಲಾಠಿ ಚಾರ್ಜ್. ಸಂಸತ್ನತ್ತ ದಾಂಗುಡಿ ಇಟ್ಟ ಪ್ರತಿಭಟನಾಕಾರರು. ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನವೇ ರಾಷ್ಟ್ರ ರಾಜಧಾನಿ ವ್ಯಾಪಕ ಉದ್ವಿಗ್ನತೆಗೆ ಸಾಕ್ಷಿಯಾಯಿತು. ಭಾರಿ ಹಂಗಾಮ, ಹೈ ಡ್ರಾಮಾಗೆ ಸಾಕ್ಷಿಯಾಗಿದೆ ನವದೆಹಲಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಮುಂದಿಟ್ಟುಕೊಂಡು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ನಡೆಸ್ತಾ ಇರುವ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಇವತ್ತು ತೀವ್ರ ಸ್ವರೂಪ ಪಡೆದುಕೊಳ್ತು. ಹೋರಾಟದ ಭಾಗವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಕರೆ ನೀಡಿದ್ದ ಚಲೋ ಸಂಸದ್ ಹಿಂಸಾ ರೂಪ ಪಡೆದುಕೊಂಡಿತ್ತು. ನೀಟ್ ಪರೀಕ್ಷಾ ಅಕ್ರಮಗಳನ್ನು ಖಂಡಿಸಿ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿ ಬೆಂಬಲಿಗರು ಜಂತರ್ ಮಂತರ್ನಿಂದ ಸಂಸತ್ತಿನತ್ತ ಮೆರವಣಿಗೆ ಹೊರಟಿದ್ರು. ಆದರೆ ಭದ್ರತೆಯ ದೃಷ್ಟಿಯಿಂದ ದೆಹಲಿ ಪೊಲೀಸರು ಈ ಮೆರವಣಿಗೆಗೆ ಯಾವುದೇ ಪೂರ್ವಾನುಮತಿ ನೀಡಿರಲಿಲ್ಲ. ಪ್ರತಿಭಟನಾ ಪ್ರದೇಶ ಹೊರತುಪಡಿಸಿ ಮೆರವಣಿಗೆ ನಡೆಸೋದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಈ ಆದೇಶವನ್ನು ಉಲ್ಲಂಘಿಸಿ ಸಂಸತ್ತಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪರಿಸ್ಥಿತಿ ಕೈಮೀರಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಿದ್ರು. ಜಂತರ್ ಮಂತರ್ನಲ್ಲಿನ ಪ್ರತಿಭಟನಾ ಸ್ಥಳದಲ್ಲಿ ಶಬಾನಾ ಆಜ್ಮಿ, ಸಂಸದ ಚಂದ್ರಶೇಖರ್ ಆಜಾದ್, ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ನಟರು, ಸಾರ್ವಜನಿಕರು ಜಮಾಯಿಸಿದರು. ಸಮಾಜವಾದಿ ಪಕ್ಷದ ಡಿಂಪಲ್ ಯಾದವ್, ಆಪ್ನ ಮನೀಶ್ ಸಿಸೋಡಿಯಾ, ಆತಿಶಿ ಸೇರಿದಂತೆ ಹಲವರು ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರತಿಭಟನಾಕಾರರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಭಾರೀ ಘರ್ಷಣೆ ಸಂಭವಿಸಿತು. ಸಂಸತ್ ಚಲೋಗೆ ಮುಂದಾದಾಗ ಪ್ರತಿಭಟನಾಕಾರರ ಮೇಲೆ ಮೆರವಣಿಗೆ ತಡೆಯಲು ಪೊಲೀಸರಿಂದ ಲಾಠಿ ಚಾರ್ಜ್ ನಡೆದಿದೆ. ಅಶ್ರುವಾಯು ಸಹ ಪ್ರಯೋಗಿಸಿದ್ದಾರೆ. ಭದ್ರತಾ ಪಡೆಗಳ ಬಲ ಪ್ರಯೋಗದಿಂದ ಪ್ರತಿಭಟನಾಕಾರರು ಚೆಲ್ಲಾಪಿಲ್ಲಿಯಾದರು. ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ, ಯಾವುದಕ್ಕೂ ಜಗ್ಗದ ಪ್ರತಿಭಟನಾಕಾರರು. ಸಂಸತ್ನ ಎಲ್ಲ ಗೇಟ್ ಬಂದ್ ಮಾಡಿ ಭದ್ರತೆ. ಸಂಘರ್ಷದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಗಾಯ. ಅಕ್ಷರಶಃ ದೆಹಲಿಯ ವಿಜಯ್ ಚೌಕ್ ಸುತ್ತಮುತ್ತ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು. ಆದರೆ ಯಾವ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗಕ್ಕೂ ಜಗ್ಗದ ಪ್ರತಿಭಟನಾಕಾರರು ಸಂಸತ್ ಭವನದತ್ತ ಸಾಗಿದರು. ವಿಜಯ್ ಚೌಕ್ ದಾಟಿ ಸಂಸತ್ ಭವನದತ್ತ ಲಗ್ಗೆ ಇಟ್ಟರು. ಸಂಸತ್ತಿನ ಕಡೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನು ದಾಟಲು ಪ್ರಯತ್ನಿಸಿದರು. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಪಡೆದುಕೊಳ್ತು. ಪ್ರತಿಭಟನಾಕಾರರು ಸಂಸತ್ನತ್ತ ದಾಂಗುಡಿ ಇಡ್ತಾ ಇದ್ರೆ ಇತ್ತ ಸಿಐಎಸ್ಎಫ್ ಪಡೆ ಸಂಸತ್ ಆವರಣವನ್ನ ಸಂಪೂರ್ಣವಾಗಿ ಸುತ್ತುವರೆದರು. ಶಸ್ತ್ರಸಜ್ಜಿತವಾಗಿ ಸನ್ನದ್ಧಗೊಂಡರು. ಸಂಸತ್ ಭವನದ ಎಲ್ಲ ಗೇಟ್ಗಳನ್ನ ಬಂದ್ ಮಾಡಲಾಯಿತು. ಇತ್ತ ಕೆಲವು ಪ್ರತಿಭಟನಾಕಾರರು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನೆಯ ನಂತರ 10 ರಿಂದ 15 ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ಧರ್ಮೇಂದ್ರ ಪ್ರಧಾನ್ ಕರೆಸಿದ ಅಮಿತ್ ಶಾ, ಸಿಜೆಪಿ ಜೊತೆ ಸಚಿವ ಜೆಪಿ ನಡ್ಡಾ ಮಾತುಕತೆ. 48 ಗಂಟೆಯಲ್ಲೇ ಉಪವಾಸ ಕೈಬಿಟ್ಟ ದೀಪ್ಗೆ ಬಂಧನ. ಈ ನಡುವೆ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದ ಸೋನಂ ವಾಂಗ್ಚುಕ್ ರನ್ನ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇದರ ಬೆನ್ನಲ್ಲೇ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಆದರೆ ಉಪವಾಸ ಆರಂಭಿಸಿದ 48 ಗಂಟೆಯಲ್ಲೇ ನಿರಶನ ಕೈಬಿಟ್ಟಿದ್ದಾರೆ. ಇನ್ನು ಪೊಲೀಸರು ದೀಪ್ಕೆಯನ್ನ ಬಂಧಿಸಿದ್ದಾರೆ. ಇತ್ತ ಸಿಜೆಪಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಎಚ್ಚೆತ್ತುಕೊಂಡ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆಸಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಜೆಪಿ ನಡ್ಡಾ ಸಹ ಕಾಕ್ರೋಚ್ ಪಾರ್ಟಿಯವರ ಜೊತೆ ಮಾತುಕತೆ ನಡೆಸಿದ್ದಾರೆ. ದೆಹಲಿ ಮೆಟ್ರೋ ನಿಲ್ದಾಣಗಳಲ್ಲೂ ಹಂಗಾಮ. ನಿಲ್ದಾಣಗಳಲ್ಲೇ ಪ್ರತಿಭಟನಾಕಾರರಿಗೆ ಪೊಲೀಸರ ತಡೆ. ಒಂದು ಕಡೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡ್ರೆ ಇತ್ತ ಮೆಟ್ರೋ ನಿಲ್ದಾಣಗಳಲ್ಲೂ ಹಂಗಾಮ ಸೃಷ್ಟಿಯಾಯಿತು. ಪ್ರತಿಭಟನೆಯಲ್ಲಿ ಭಾಗಿಯಾಗಲು ಹೊರಟಿದ್ದ ಸಿಜೆಪಿ ಕಾರ್ಯಕರ್ತರು, ಬೆಂಬಲಿಗರನ್ನ ಮೆಟ್ರೋ ನಿಲ್ದಾಣಗಳಲ್ಲೇ ಪೊಲೀಸರು ತಡೆದರು. ಪರಿಣಾಮ ದೆಹಲಿಯ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಪೊಲೀಸರು ಪ್ರತಿಭಟನಾಕಾರರು ಹೊರಹೋಗದಂತೆ ಮೆಟ್ರೋ ನಿಲ್ದಾಣಗಳ ಬಾಗಿಲನ್ನ ಬಂದ್ ಮಾಡಿದರು. ನೀಟ್ ಅಕ್ರಮ ಖಂಡಿಸಿ ಕಾಕ್ರೋಚ್ ಕಹಳೆ. ಸಂಸತ್ನ ಉಭಯ ಸದನದಲ್ಲೂ ಮಾರ್ದನಿ.
ಸಂಸತ್ ಹೊರಗಡೆ ಕಾಕ್ರೋಚ್ ಕೇಂದ್ರದ ವಿರುದ್ಧ ಕಹಳೆ ಮೊಳಗಿಸಿದರೆ ಈತ ಇಂದಿನಿಂದ ಸಂಸತ್ನಲ್ಲೂ ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ವಿಚಾರ ಸದ್ದು ಮಾಡಿದೆ. ಇಂದಿನಿಂದ ಅಧಿವೇಶನ ಆರಂಭವಾಗಿದ್ದು ಲೋಕಸಭೆ ರಾಜ್ಯಸಭೆಯಲ್ಲೂ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. ವಿಪಕ್ಷಗಳ ಕೋಲಾಹಲದಿಂದ ಪದೇ ಪದೇ ಕಲಾಪಗಳು ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ದಕ್ಕೆ ತೀವ್ರವಾಗಿ ಖಂಡಿಸಿದರು. ಇನ್ನು ರಾಹುಲ್ ಗಾಂಧಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. पेपर लीक and NEET examination घोटाला and नो चंदा चोरी तो है ही है, सब पोस्ट के समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है, गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकालने की कोशिश कर रही है। ಒಟ್ಟಿನಲ್ಲಿ ನೀಟ್ ಮಾಫಿಯಾ ವಿರುದ್ಧ ಜಿರಳೆಗಳ ಆಕ್ರೋಶ ಸ್ಫೋಟಗೊಂಡಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕೆಲ ದಿನಗಳಿಂದ ನಡೀತಾ ಇದ್ದ ಪ್ರತಿಭಟನೆ ಇವತ್ತು ಹಿಂಸಾರೂಪ ಪಡೆದುಕೊಳ್ತು. ಪಾರ್ಲಿಮೆಂಟ್ ಬಳಿ ಹಂಗಾಮ ತಾರಕಕ್ಕೇರಿತು. ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದುಕೊಳ್ಳುತ್ತಾ ಕಾದು ನೋಡಬೇಕು. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.